ನಮಸ್ಕಾರ ಎಲ್ಲರಿಗೂ. ನೀವು ನೋಡುತ್ತಿದ್ದಾರೆ GSP ಕ್ಲರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ 2025ನೇ ಸಾಲಿನಲ್ಲಿ ರೈತರು ಬೆಳೆದಿರುವಂಥ ಬೆಳೆಗಳಿಗೆ ಕ್ರಾಪ್ ಇನ್ಸೂರೆನ್ಸ್ ಅಥವಾ ಬೆಳೆ ವಿಮೆನ ಮಾಡಿಸಬೇಕು ಅಂದ್ಕೊಂಡಿದ್ದೀರಿ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ರೈತರು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂಥದ್ದು. ಈಗಾಗಲೇ ಅರ್ಜಿ ಕೂಡ ಪ್ರಾರಂಭದಲ್ಲೇ ಇರುವಂಥದ್ದು. ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದಿರುವಂಥ ಬೆಳೆಗಳು ಏನಾದರೂ ನಷ್ಟ ಆಯಿತು ಅಥವಾ ಹಾನಿಗೊಳಗಾಯಿತು ಅಂತಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕಡೆಯಿಂದ ರೈತರಿಗೆ ಬೆಳೆ ವಿಮೆ ಕೂಡ ಸಿಗುವಂಥದ್ದು, ಅಂದರೆ ಬೆಳೆಯ ಒಂದು ಮೊತ್ತ ಕೂಡ ಸಿಗುವಂಥದ್ದು. ಹಾಗಾದರೆ ರೈತರು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮತ್ತು ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಹಣ ಸಿಗುತ್ತೆ, ಯಾವ ಬೆಳೆಗಳಿಗೆ ಕ್ರಾಪ್ ಇನ್ಸೂರೆನ್ಸ್ ಅಥವಾ ಬೆಳೆ ವಿಮೆನ ಮಾಡಿಸಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ. GSP ಕ್ಲರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದಿರುವಂಥ ಬೆಳೆಗಳು ಹಾನಿಗೊಳಗಾಯಿತು ಅಥವಾ ನಷ್ಟ ಆಯಿತು ಅಂತಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕಡೆಯಿಂದ ಕ್ರಾಪ್ ಇನ್ಸೂರೆನ್ಸ್ ಅಥವಾ ಬೆಳೆ ವಿಮೆ ಸಿಗುವಂಥದ್ದು. ಅಂದರೆ ರೈತರ ಒಂದು ಎಷ್ಟು ಎಕರೆ ನಷ್ಟ ಆಗಿರುತ್ತೋ ಅಥವಾ ಎಷ್ಟು ಬೆಳೆ ನಷ್ಟ ಆಗಿರುತ್ತೋ ಸೊ ಅಷ್ಟು ಹಣವನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕಡೆಯಿಂದ ಇನ್ಸೂರೆನ್ಸ್ ಮೂಲಕ ನಿಮಗೆ ಸಿಗುವಂಥದ್ದು. ಈ ಒಂದು ಇನ್ಸೂರೆನ್ಸ್ನ ಪಡಿಬೇಕಾಗಿತ್ತು ಅಥವಾ ಬೆಳೆ ವಿಮೆನ ಪಡಿಬೇಕಾಗಿತ್ತು ಅಂತಂದರೆ ರೈತರು ಕಡ್ಡಾಯವಾಗಿ ಅರ್ಜಿನ ಸಲ್ಲಿಸಿರಬೇಕಾಗಿರುತ್ತೆ. ಅರ್ಜಿ ಸಲ್ಲಿಸಿದರೆ ಮಾತ್ರ ನಿಮಗೆ ಬೆಳೆ ವಿಮೆ ಸಿಗುವಂಥದ್ದು. ಒಂದು ವೇಳೆ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಬೆಳೆ ವಿಮೆ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿ ಕೂಡ ನಿಮಗೆ ಸಿಗಲ್ಲ. ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಿದರೆ ಮಾತ್ರ ಬಿಮಾ ಫಸಲ್ ಯೋಜನೆ ಕಡೆಯಿಂದ ನೀವು ಹಣವನ್ನು ಕೂಡ ಪಡಿಬಹುದಾಗಿರುವಂಥದ್ದು. ರೈತರು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ತಮ್ಮ ಒಂದು ಊರಿನಲ್ಲಿ ತಾವು ಬೆಳೆದಿರುವಂಥ ಬೆಳೆಗಳಿಗೆ ಕ್ರಾಪ್ ಇನ್ಸೂರೆನ್ಸ್ ಅಥವಾ ಬೆಳೆ ವಿಮೆನ ಮಾಡಿಸಬಹುದಾ ಅಥವಾ ಇಲ್ವೋ ಅಂತ ಮೊದಲೇದಾಗಿ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲೇದಾಗಿ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ. ಸಂರಕ್ಷಣೆ ಅಂತ ಇದೆ, ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥದ್ದು. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೆಳಗಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂಥ ಅಫಿಷಿಯಲ್ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡ್ತೀರಾ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ನಿಮಗೆ ಇಂಗ್ಲಿಷ್ ಇದೆ ಮತ್ತು ಕನ್ನಡದಲ್ಲಿದೆ. ಇದರಲ್ಲಿ ಯಾವುದು ಸೂಕ್ತನ ಆ ಒಂದು ಭಾಷೆನ ಆಯ್ಕೆ ಮಾಡ್ಕೊಳ್ಳಿ. ನಾನು ಕನ್ನಡದಲ್ಲಿ ಆಯ್ಕೆ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕನ್ನಡನ ಆಯ್ಕೆ ಮಾಡ್ಕೊಂಡ ನಂತರ ರೈತ ಅಂತ ಬಂದಿರುತ್ತೆ. ಇಲ್ಲೊಂದು ಪಾಪಪ್ ಕಾಣ್ತಿದೆ ನೋಡ್ಬೋದು. ಇಲ್ಲಿ ನಿಮಗೆ ವಿಮೆ ಮಾಡಬಹುದಾದ ಬೆಳೆಗಳು ಅಂತ ಬಂದಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ವಿಮೆ ಮಾಡಬಹುದಾದ ಬೆಳೆಗಳು ಅಂತ ಬಂದಿರುತ್ತೆ. ವರ್ಷ 2025 2026 ಅಂತ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಋತು ಅಂತ ಇರುತ್ತೆ, ನೀವು ಸೀಸನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಮುಂಗಾರುನ ಆಯ್ಕೆ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ಬಂದಿತ್ತು ಅಂತಂದರೆ ಖಾರೀಫ್ ಅಂತ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ತಾಲೂಕು ಅಂತ ಇರುತ್ತೆ, ನಿಮ್ಮ ಒಂದು ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಹೋಬಳಿ ಅಂತ ಬಂದಿರುತ್ತೆ, ಹೋಬಳಿನ ಕೂಡ ನೀವು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಗ್ರಾಮ ಅಥವಾ ನಿಮ್ಮ ಒಂದು ಊರು ಯಾವುದಾಗಿರುತ್ತೋ ಆ ಒಂದು ಗ್ರಾಮನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ರದರ್ಶಿಸು ಅಂತ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರೈತರು ಬೆಳೆ ವಿಮೆ ಮಾಡಬಹುದಾದ ಬೆಳೆಗಳ ಪಟ್ಟಿ ಅಂತ ಬಂದಿರುತ್ತೆ. ಈ ಒಂದು ಪಟ್ಟಿಯಲ್ಲಿ ರೈತರು ತಮ್ಮ ಒಂದು ಊರಿನಲ್ಲಿ ತಮ್ಮ ಒಂದು ಹೊಲದಲ್ಲಿ ಬೆಳೆದಿರುವಂಥ ಬೆಳೆಗಳ ಪಟ್ಟಿಯಾಗಿರುತ್ತೆ. ಈ ಒಂದು ಪಟ್ಟಿಯಲ್ಲಿ ರೈತರು ಬೆಳೆದಿರುವಂಥ ಬೆಳೆ ಇದೆಯೋ ಅಥವಾ ಇಲ್ವೋ ಅಂತ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಉದಾಹರಣೆಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ, ಭತ್ತ ನೀರಾವರಿ ಅಂತ ಬಂದಿರುತ್ತೆ. ಸೊ ಈ ರೀತಿಯಾಗಿ ನೀವೇನಾದರೂ ಭತ್ತ ಬೆಳೆದಿದ್ರಿ ಅಥವಾ ತೊಗರಿ ಬೆಳೆದಿದ್ರಿ ಇಲ್ಲ ಈರುಳ್ಳಿ ಬೆಳೆದಿದ್ರಿ, ಈ ರೀತಿಯಾಗಿ ನೀವು ಏನಾದರೂ ಬೆಳೆನ ಬೆಳೆದಿರ್ತೀರಾ. ಸೊ ಆ ಒಂದು ಬೆಳೆ ಈ ಒಂದು ಪಟ್ಟಿಯಲ್ಲಿ ಇತ್ತು ಅಂತಂದರೆ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇದು ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಒಂದು ಬೆಳೆಗಳ ಪಟ್ಟಿ ಕೂಡ ಬರುವಂಥದ್ದು. ಎಲ್ಲ ಜಿಲ್ಲೆಯವರಿಗೆ ಒಂದೇ ರೀತಿಯಾಗಿರುವಂಥ ಬೆಳೆಗಳ ಪಟ್ಟಿ ಕೂಡ ಬರಲ್ಲ. ಇಲ್ಲಿ ಬೇರೆ ಬೇರೆಯಾಗಿರುವಂಥ ಒಂದು ಪಟ್ಟಿ ಬರುವಂಥದ್ದು. ನಿಮ್ಮ ಒಂದು ಹೊಲದಲ್ಲಿ ಅಥವಾ ನಿಮ್ಮ ಒಂದು ಜಮೀನಲ್ಲಿ ನೀವು ಯಾವ ಒಂದು ಬೆಳೆನ ಬೆಳೆದಿರ್ತೀರಾ ಆ ಒಂದು ಬೆಳೆಯ ಹೆಸರು ಇಲ್ಲಿ ಇತ್ತು ಅಂತಂದರೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ನೀರಾವರಿ ಪ್ರದೇಶ ಆಗಿರ್ಬೋದು ಅಥವಾ ಮಳೆ ಆಶ್ರಿತ ಹೊಲ ಆಗಿರ್ಬೋದು ಅಥವಾ ಜಮೀನಾಗಿರ್ಬೋದು, ಸೊ ಎರಡರಲ್ಲೂ ಕೂಡ ನೀವು ಅರ್ಜಿನ ಸಲ್ಲಿಸಕ್ಕೆ ಅವಕಾಶ ಇರುವಂಥದ್ದು. ನೆಕ್ಸ್ಟ್ ಇಲ್ಲಿ ರೈತರು ಅರ್ಜಿ ಸಲ್ಲಿಸಿದ ನಂತರ ಬೆಳೆ ವಿಮೆ ಹಣವಾಗಿ ಎಷ್ಟು ಸಿಗುತ್ತೆ, ಎಷ್ಟು ಹೆಕ್ಟರ್ಗೆ ಎಷ್ಟು ಹಣ ಸಿಗುತ್ತೆ ಮತ್ತು ಯಾವ ಬೆಳೆಗಳಿಗೆ ಎಷ್ಟು ಹಣ ಸಿಗುತ್ತೆ ಅಂತ ತಿಳಿದುಕೊಳ್ಬೇಕಾಗಿತ್ತು ಅಂತಂದರೆ ನೀವು ಮೊದಲದಾಗಿ ಪ್ರೀಮಿಯಂ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ. ಈ ಎರಡನ್ನ ನೀವು ಸರಿಯಾಗಿ ಮಾಡಿದ ನಂತರನೇ ನೀವು ಅರ್ಜಿನ ಸಲ್ಲಿಸಬೇಕಾಗಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಮತ್ತೆ ಸಂರಕ್ಷಣೆ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ. ನೆಕ್ಸ್ಟ್ ಇಲ್ಲಿ ರೈತ ಅಂತ ಇರುತ್ತೆ, ಕೆಳಗಡೆ ಪ್ರೀಮಿಯಂ ಲೆಕ್ಕಾಚಾರ ಅಂತ ಇರುತ್ತೆ ನೋಡಬಹುದು. ಸೊ ಈ ಒಂದು ಪ್ರೀಮಿಯಂ ಲೆಕ್ಕಾಚಾರದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬೆಳೆ ಪ್ರಕಾರ ಪ್ರೀಮಿಯಂ ಲೆಕ್ಕಾಚಾರ ಅಂತ ಬಂದಿರುತ್ತೆ. ವರ್ಷ 2025 2026 ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಋತು ಮುಂಗಾರು ಅಂತ ಸೆಲೆಕ್ಟ್ ಆಗಿರುತ್ತೆ. ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳನ್ನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ತಾಲೂಕನ್ನ ಕೂಡ ಆಯ್ಕೆ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹೋಬಳಿನ ಕೂಡ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು
ಊರು ಅಥವಾ ಗ್ರಾಮನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬೆಳೆ ಅಂತ ಇರುತ್ತೆ. ಸೊ ಯಾವ ಒಂದು ಬೆಳೆನ ನಿಮ್ಮ ಒಂದು ಹೊಲದಲ್ಲಿ ಬೆಳೆದಿರ್ತೀರ, ಸೊ ಆ ಒಂದು ಬೆಳೆನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬೆಳೆ ವಿಸ್ತೀರ್ಣ ಅಂತ ಬಂದಿರುತ್ತೆ. ಅಂದರೆ ನೀವು ಎಷ್ಟು ಪ್ರಮಾಣದಲ್ಲಿ ಅಥವಾ ಎಷ್ಟು ಎಕರೆದಲ್ಲಿ ನೀವು ಬೆಳೆನ ಬೆಳೆದಿದ್ದೀರಾ ಅಂತ ನೀವು ಎಕರೆನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ, ಅಂದರೆ ಎಂಟರ್ ಮಾಡಬೇಕಾಗಿರುತ್ತೆ. 1 ಎಕರೆದಲ್ಲಿ ಬೆಳೆದಿದ್ದೀರಾ ಅಥವಾ 2 ಎಕರೆದಲ್ಲಿ ಬೆಳೆದಿದ್ದೀರಾ ಅಂತ ಇಲ್ಲಿ ಎಕರೆನ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬೆಳೆ ವಿಸ್ತೀರ್ಣ ಗುಂಟ ಅಥವಾ ಸೆಂಟ್ ಅಂತ ಬಂದಿರುತ್ತೆ. ಅಂದರೆ ಉದಾಹರಣೆಗೆ ಇಲ್ಲಿ 1 ಎಕರೆ 4 ಗುಂಟದಲ್ಲಿ ಏನಾದರೂ ಬೆಳೆನ ಬೆಳೆದಿದ್ರಿ ಅಥವಾ 2 ಎಕರೆ 10 ಗುಂಟದಲ್ಲಿ ಏನಾದರೂ ಬೆಳೆನ ಬೆಳೆದಿದ್ರಿ ಅಂತಂದರೆ ಎಕರೆ ಮತ್ತು ಗುಂಟನ ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ. ನೀವು ಎಷ್ಟು ಬೆಳೆನ ಬೆಳೆದಿರ್ತೀರ, ಎಷ್ಟು ವಿಸ್ತೀರ್ಣದಲ್ಲಿ ಅದನ್ನು ಸರಿಯಾಗಿ ಎಂಟರ್ ಮಾಡಬೇಕಾಗಿರುವಂಥದ್ದು. 2 ಎಕರೆ 10 ಗುಂಟ ಅಂತ ನಿಮಗೆ ಉದಾಹರಣೆ ಮೂಲಕ ಇಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಪ್ರೀಮಿಯಂ ವಿವರ ಅಥವಾ ಪ್ರೀಮಿಯಂ ಕ್ಯಾಲ್ಕುಲೇಷನ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರೈತರಿಗೆ ಸಿಗುವಂಥ ಬೆಳೆ ವಿಮೆ ಅಥವಾ ಕ್ರಾಪ್ ಇನ್ಸೂರೆನ್ಸ್ ಎಷ್ಟು ಅಂತ ಸಂಪೂರ್ಣವಾಗಿರುವಂಥ ಮಾಹಿತಿ ಕೂಡ ಬಂದಿರುತ್ತೆ. ರೈತರು ಬೆಳೆದಿರುವಂಥ ಯಾವ ಒಂದು ಬೆಳೆನ ಆಯ್ಕೆ ಮಾಡ್ಕೊಂಡಿರ್ತಾರ ಆ ಒಂದು ಬೆಳೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಎಷ್ಟು ಎಕರೆ ಎಷ್ಟು ಗುಂಟೆನ ಆಯ್ಕೆ ಮಾಡ್ಕೊಂಡಿರ್ತಾರ ಅಷ್ಟು ಎಕರೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೊತ್ತ ಕೂಡ ಸಿಗುವಂಥದ್ದು, ಅಂದರೆ ಹಣ ಕೂಡ ಸಿಗುವಂಥದ್ದು. ಇಲ್ಲಿ ವಿಮಾ ಮೊತ್ತ ರೂಪಾಯಿಗಳಲ್ಲಿ ಅಂತ ಬಂದಿರುತ್ತೆ. ಒಂದ್ಸರಿ ಎಲ್ಲನೂ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಅಂದರೆ ಎಷ್ಟು ಎಕರೆ ಎಷ್ಟು ಗುಂಟೆಗೆ ಮತ್ತು ಯಾವ ಒಂದು ಬೆಳೆಗೆ ಎಷ್ಟು ಹಣ ಸಿಗುತ್ತೆ ಅಂತ ಇಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿನ ಕೂಡ ನೀವು ತಿಳಿದುಕೊಳ್ಬಹುದಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಟ್ಟು ವಿಮಾ ಕಂತು ಅಂತ ಬಂದಿರುತ್ತೆ. 7.48% ಅಂತ ಬಂದಿರುತ್ತೆ, ಅಂದರೆ ಶೇಕಡ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ರೈತರ ಪಾಲು ಅಂತ ಇರುತ್ತೆ 5% ಅಥವಾ 5% ಅಂತ ಇರುವಂಥದ್ದು. ಕೇಂದ್ರದ ಪಾಲು ಅಂತ ಇರುತ್ತೆ 1.24% ಅಂತ ಇರುವಂಥದ್ದು. ರಾಜ್ಯದ ಪಾಲು ಅಂತ ಇರುತ್ತೆ 1.24% ಇರುವಂಥದ್ದು. ಅಂದರೆ ಕೇಂದ್ರ ಸರ್ಕಾರದ ಕಡೆಯಿಂದನೂ ಇಲ್ಲಿ ಹಣವನ್ನು ಪಾವತಿ ಮಾಡ್ತಾರೆ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದನೂ ಹಣವನ್ನು ಪಾವತಿ ಮಾಡುವಂಥದ್ದು. ಇದರಲ್ಲಿ ಮುಖ್ಯವಾಗಿ ರೈತರು ಎಷ್ಟು ಹಣವನ್ನು ಪಾವತಿ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿರ್ತಾರೆ. ರೈತರ ಪಾಲು ಅಂತ ಇರುತ್ತೆ ನೋಡ್ಬೋದು, ಇಲ್ಲಿ 5% ಇರುವಂಥದ್ದು. ರೈತರು ಬೆಳೆದಿರುವಂಥ ಬೆಳೆ ಅಥವಾ ರೈತರು ಆಯ್ಕೆ ಮಾಡಿಕೊಂಡಿರುವಂಥ ಬೆಳೆಗೆ ಸಂಬಂಧಪಟ್ಟ ಹಾಗೆ ಮತ್ತು ರೈತರು ಎಂಟರ್ ಮಾಡಿರುವಂಥ ಎಕರೆ ಮತ್ತು ಗುಂಟೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹಣ ಬರುವಂಥದ್ದು. ಒಂದು ವೇಳೆ ಏನಾದರೂ ನೀವು ಬೇರೆ ಒಂದು ಬೆಳೆನ ಆಯ್ಕೆ ಮಾಡ್ಕೊಂಡ್ರಿ ಅಥವಾ ನೀವು ಯಾವ ಒಂದು ಬೆಳೆನ ಆಯ್ಕೆ ಮಾಡ್ಕೊಂಡಿರ್ತೀರ ಆ ಒಂದು ಬೆಳೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹಣ ಬರುವಂಥದ್ದು. ಇಷ್ಟು ಹಣವನ್ನು ಕಡ್ಡಾಯವಾಗಿ ರೈತರು ಪಾವತಿ ಮಾಡಬೇಕಾಗಿರುವಂಥದ್ದು. ಸೊ ಇಷ್ಟು ಹಣವನ್ನು ಪಾವತಿ ಮಾಡಿ ನಿಮಗೆ ಎಷ್ಟು ವಿಮಾನ ಕೊಡ್ತಾರೆ ಅಥವಾ ಎಷ್ಟು ವಿಮೆ ಸಿಗುತ್ತೆ ಅಂತ ಇಲ್ಲಿ ಬಂದಿರುತ್ತೋ ಸೊ ಇಷ್ಟು ವಿಮೆನ ಕೂಡ ನೀವು ಪಡೆಯಬಹುದಾಗಿರುವಂಥದ್ದು. ಹಾಗಾದರೆ ರೈತರು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದರೆ ಮುಖ್ಯವಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಆಗಲಿ ಅಥವಾ ನೀವೇ ಸ್ವತಃ ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ. ನಿಮ್ಮ ಹತ್ತಿರದ ಕೇಂದ್ರಕ್ಕೆ ನೀವು ಕಡ್ಡಾಯವಾಗಿ ಭೇಟಿ ನೀಡಬೇಕಾಗಿರುವಂಥದ್ದು. ಹತ್ತಿರದ ಕೇಂದ್ರ ಯಾವುದು ಅಂತ ಕೇಳಿದರೆ CSC ಕೇಂದ್ರ ಆಗಿರ್ಬೋದು ಅಥವಾ ಗ್ರಾಮ ಒನ್ ಕೇಂದ್ರ ಆಗಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು. ಈ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಯಾವ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು ಅಂತ ಕೇಳಿದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಜೊತೆಗೆ ನಿಮ್ಮ ಒಂದು ಉತಾರೆ ಅಥವಾ ಪಹಣಿ ಅಂತ ಹೇಳ್ತಾರೆ, ಸೊ ಈ ಒಂದು ಪಹಣಿನ ಕೂಡ ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಇಷ್ಟೆಲ್ಲ ದಾಖಲಾತಿಗಳನ್ನ ಕೊಟ್ಟು ಕ್ರಾಪ್ ಇನ್ಸೂರೆನ್ಸ್ ಅಥವಾ ಬೆಳೆ ವಿಮೆಗೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂಥದ್ದು. ಬೇಗನೆ ಅರ್ಜಿನ ಸಲ್ಲಿಸಿ ಬೆಳೆ ವಿಮೆನ ಕೂಡ ರೈತರು ಪಡೆಯಬಹುದಾಗಿರುವಂಥದ್ದು. ಸೊ ಈ ಒಂದು ಮಾಹಿತಿ ಎಲ್ಲ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.